ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಮನೆಯವರಿಗೆಲ್ಲರಿಗೂ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ ಡಿನ್ನರ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗಾಗಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ 1.5 kg ಚಿಕನ್ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ಮಸಾಲವನ್ನು ತೆಗಿತಾ ಇದ್ದೀನಿ. ಇಲ್ಲಿ ನಾನು 1 ಮುಷ್ಟಿಯಷ್ಟು ಬ್ಯಾಡಿಗೆ ಹಾಗೂ ಸ್ವಲ್ಪ ಗುಂಟೂರನ್ನು ತೊಗೊಂಡಿದ್ದೀನಿ. ಲಿಂಬೆ ಗಾತ್ರದಷ್ಟು ಹುಳಿ, ಒಂದು ಅರ್ಧ ನೀರುಳ್ಳಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿ ಗೆಡ್ಡೆಯನ್ನೇ ತೊಗೊಂಡಿದ್ದೀನಿ. ಅದರೊಂದಿಗೆ ಬೇರೆ ಮಸಾಲೆ ಯಾವುದಿಲ್ಲ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಕಾಳುಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೂ ಸ್ವಲ್ಪ ಗರಂ ಮಸಾಲ, ಲವಂಗ, ಏಲಕ್ಕಿ ಆ ರೀತಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಹಾಗೆ ಅದರೊಂದಿಗೆ ಸ್ವಲ್ಪ ಇಡಿಯಷ್ಟು ನಾನಿಲ್ಲಿ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ. ಇವೆಲ್ಲವನ್ನು ನಾವು ಒಟ್ಟಿಗೆ ಹಾಕಿ ರುಬ್ಬೆ ತೊಗೊಳ್ಳೋಣ. ನಾನು ಹೇಳಿದೆ ಆವಾಗಲೇ 1.5 kg ಚಿಕನ್ ತೊಗೊಂಡಿದ್ದೀವಿ ಅಂತ ಹೇಳಿ. ಅದಕ್ಕೆ ನೀರು ಹಾಗೂ ಉಪ್ಪು ಹಾಗೂ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಇದರಲ್ಲಿ ಇದು ಸ್ವಲ್ಪ ಬೆಂದ ಮೇಲೆ ಇದರ ಸೂಪ್ ನನಗೆ ಸ್ವಲ್ಪ ತೆಗಿಲಿಕ್ಕೆ ಉಂಟು. ಹಾಗಾಗಿ ನೀರನ್ನು ಸೇರಿಸಿ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಚಿಕನಲ್ಲಿ 1/4 ಬೆಂದಿದೆ, ಸರಿಯಾಗಿ ಬೇಯಿಸಲಿಲ್ಲ. 1/4 ಬೆಂದಿದ್ದೆ. ನಾನೇನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಚಿಕನ್ ಸೂಪ್ ಇರುತ್ತೆ ನೋಡಿ, 1 ಕಪ್ಪಷ್ಟು ತೆಗಿತೀನಿ. ಜಾಸ್ತಿ ತೆಗೆಯೋದು ಬೇಡ, ಚಿಕನಿಗೆ ಮತ್ತು ರುಚಿ ಬರಲ್ಲ. ಹಾಗಾಗಿ 1 ಕಪ್ಪಷ್ಟು ನೀವು ತೆಗೆದರೆ ಸಾಕಿಲ್ಲಿ. ಚಿಕನನ್ನು ಇವಾಗ ನಾನು ಕೆಳಗಿಳಿಸಿದ್ದೀನಿ. ಹಾಗೂ ಒಂದು ಕಡಾಯಿ ತಗೊಂಡು ಅದಕ್ಕೆ ತೆಂಗಿನೆಣ್ಣೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿ, ಅದರೊಂದಿಗೆ ಹಸಿಮೆಣಸು ಹಾಗೂ ಶುಂಠಿ ಇಷ್ಟನ್ನು ಹಾಕಿ ನೀರುಳ್ಳಿ ಎಲ್ಲ ಕೆಂಪಾಗುವವರೆಗೂ ನಾವಿದನ್ನು ಫ್ರೈ ಮಾಡಲಿಕ್ಕುಂಟು. ಅದರೊಂದಿಗೆ ನಾನು ಕರಿಬೇವು ಸೊಪ್ಪು ಕೂಡ ಸೇರಿಸಿದ್ದೀನಿ. ನೀರುಳ್ಳಿ ಕೆಂಪಾಗಿದ್ದೆ ನಾವು ರುಬ್ಬಿದ ಮಸಾಲ ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಹಾಗೂ ಒಂದು 5 ನಿಮಿಷ ಎಣ್ಣೆಯಲ್ಲಿ ಸರಿಯಾಗಿ ಮಸಾಲವನ್ನು ನಾವು ಫ್ರೈ ಮಾಡಲಿಕ್ಕುಂಟು. ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಿದರೂ ಆಗುತ್ತೆ. ಸರಿಯಾಗಿ ಮಸಾಲ ಫ್ರೈ ಆಗಿದೆ, ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದ್ದೆ. ನಾವಿದಕ್ಕೆ ಚಿಕನನ್ನು ಹಾಕೋಣ. ನೆನಪಿಡಿ, ಚಿಕನ್ ನಾನು 1/4 ಬೇಯಿಸಿದ್ದೆ. ಹಾಗಾಗಿ ಈ ಮಸಾಲದಲ್ಲಿ ಇದನ್ನು ಇವಾಗ ಕಂಪ್ಲೀಟಾಗಿ ನಾವು ಪೂರ್ತಿಯಾಗಿ ಬೇಯಿಸ್ಲಿಕ್ಕುಂಟು. ಹಾಗೂ ಉಪ್ಪನ್ನು ನೋಡಿಕೊಳ್ಳಿ, ಆಮೇಲೆ ಉಪ್ಪನ್ನು ಸೇರಿಸಿ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದ್ದೆ. ನಾನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈ ರೀತಿ ಮಸಾಲ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಚಿಕನ್ ಪುಳಿ ಮುಂಚಿ ಕೂಡ ನೀವು ಇದಕ್ಕೆ ಹೇಳ್ಬೋದು. ಇವಾಗ ಚಿಕನ್ ಆಗಿದ್ದೆ. ನಾನು ಚಿಕನ್ ಬೇಯಿಸಿದ ಪಾತ್ರೆನೇ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ರೈಸ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ರೈಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. 3 ಕಪ್ ನೀವು ರೈಸ್ ತೊಗೊಂಡಿದ್ದೀರಾದರೆ 6 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಹಾಗೂ ಅದಕ್ಕೆ ನಾನು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೂ ಇಲ್ಲಿ ನಾನು ಏಲಕ್ಕಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ 3. ಹಾಗೂ ಸ್ವಲ್ಪ ನಾನು ಬಡಿಶೇಪ್ ಹಾಕಿದ್ದೀನಿ. ಹಾಗೂ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಇದು ಕುದಿ ಬರಬೇಕು. ಕುದಿ ಬಂದಿದ್ದೆ. ನಾನಿದಕ್ಕೆ 3 ಲೋಟದಷ್ಟು ಬಾಸ್ಮತಿ ರೈಸ್ ಹಾಕ್ತಾ ಇದ್ದೀನಿ. ನಾರ್ಮಲ್ ನಿಮ್ಮ ಮನೇಲಿ ಯಾವ ವೈಟ್ ರೈಸ್ ಉಂಟು ಅದನ್ನು ನೀವು ಹಾಕ್ಬೋದು. ಅಂದರೆ ಸೋನಾ ಮಸೂರಿ ಅಥವಾ ಜೀರಾ ರೈಸ್ ಯಾವುದು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಇವಾಗ ಇದಕ್ಕೆ ನಾನು ಸೂಪನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಹಾಗೂ ನಾವು ತೆಗೆದಿಟ್ಟ ಸೂಪ್ ಇತ್ತು ನೋಡಿ, ಚಿಕನ್ ಸ್ಟಾಕ್, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಮುಚ್ಚಿಡಿ. ಕುದಿ ಬಂದಿದ್ದೆ. ಒಲೆಯನ್ನು ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ರೀತಿ ಬೇಯಿಸಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಬಂದಿದೆ ಅಂತ ಹೇಳಿ. ನೀರು ಕಂಪ್ಲೀಟಾಗಿ ಹಿಂಗೆ ಹೋಗಿದೆ. ಪರ್ಫೆಕ್ಟಾಗಿ ಬಿಡುವಾಗಿ ಚೆನ್ನಾಗಿ ಬಂದಿದೆ, ನೋಡ್ಬೋದು. ತುಂಬ ಟೇಸ್ಟ್ ಇರುತ್ತೆ ಇದು ರೈಸ್. ಜಸ್ಟ್ ಸಿಂಪಲ್ ಆದರೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ಸಿಂಪಲ್ 2 ರೆಸಿಪಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹೇಳ್ತೀರಂತ ಹೇಳಿ ನಾನು ಎನಿಸ್ತೇನೆ. ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ.
ಹಾಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಅವರು ಕೂಡ ಮಾಡಲಿ, ತಿನ್ನಲಿ, ಎಲ್ಲರೂ ಕೂಡ ಖುಷಿಯಾಗಿರಿ. ಓಕೆ, ನಾನಂತೂ ಇದನ್ನು ನಮ್ಮ ಮನೆಯಲ್ಲಿ ಎಲ್ಲರೊಂದಿಗೆ ಸೇರಿ ತಿಂತೀವಿ. ಅದಕ್ಕಿಂತ ಮೊದಲು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿದು ಬಂದಿದೆ ಅಂತ ಹೇಳಿ. ರೈಸ್ ಅಂತೂ ಪರ್ಫೆಕ್ಟ್ ಆಗಿದೆ, ಬಿಡು ಬಿಡು ಇದೆ, ತುಂಬ ಕರೆಕ್ಟಾಗಿ ಬಂದಿದೆ. ಹಾಗೂ ರುಚಿ ತುಂಬ ಚೆನ್ನಾಗಿದೆ, ಖಾರ ಖಾರವಾಗಿ ಸೂಪರ್ ಇದೆ. ನೀವು ಕೂಡ ಮನೆಯಲ್ಲಿ ಮಾಡಿ ಎಲ್ಲರೂ ಒಟ್ಟಿಗೆ ತಿನ್ನಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.